ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಇವತ್ತು ನಾವು ಸೊಲೋನಮ್ ಲೈಕೋಪಾರ್ಸಿಕಮ್ ಬಗ್ಗೆ ತಿಳ್ಕೊಳ್ತಿದ್ದೇವೆ. ಈ ಸೊಲೋನಮ್ ಲೈಕೋಪಾರ್ಸಿಕಮ್ ಅಂದರೆ ಏನು? ಇದು ಹಣ್ಣ, ತರಕಾರಿನ? ಈ ಸೊಲೋನಮ್ ಲೈಕೋಪಾರ್ಸಿಕಮ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ, ನಮ್ಮ ಆರೋಗ್ಯಕ್ಕೆ ಏನಾದರೂ ಸೈಡ್ ಎಫೆಕ್ಟ್ಗಳಿದೆಯಾ, ಹಾಗೆ ಇದನ್ನು ನಾವು ಯಾವ ರೀತಿಯಲ್ಲಿ ಯೂಸ್ ಮಾಡೋದು, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿ ನಮ್ಮ ಮುಂಬರುವ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ನ ಪಡಿಬೋದು, ಹಾಗೆ ನೋಟಿಫಿಕೇಶನ್ ಸಹ ಪಡಿಬೋದು. ವಿಡಿಯೋ ಮಿಸ್ ಮಾಡಿದ್ರೆ ನೋಡಲು ಸಹ ಬಹುದು. ಸ್ನೇಹಿತರೆ, ಈ ಸೊಲೋನಮ್ ಲೈಕೋಪಾರ್ಸಿಕಮ್ ಅಂದರೆ ಏನು ಅಂತ ನಿಮಗೆ ಕನ್ಫ್ಯೂಷನ್ ಆಗಬೇಡಿ. ಇದು ಒಂದು ಹಣ್ಣು, ಆದರೆ ನಾವು ಇದನ್ನು ತರಕಾರಿಯಾಗಿ ಯೂಸ್ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಈ ಸೊಲೋನಮ್ ಲೈಕೋಪಾರ್ಸಿಕಮ್ ಅಂದರೆ ಏನು ಅಂತ ಗೊತ್ತು. ಇದು ಟೊಮೆಟೊ. ಈ ಟೊಮೆಟೊ ಪ್ರತಿದಿನ ನಾವು ಸಾರಲ್ಲಿ, ಸಾಂಬಾರಲ್ಲಿ, ಹಾಗೆ ಕೆಲವು ಸಲಾಡ್ಗಳಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ. ನಾನು ಇದಕ್ಕೆ ಸೊಲೋನಮ್ ಲೈಕೋಪಾರ್ಸಿಕಮ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದರ ವೈಜ್ಞಾನಿಕ ಹೆಸರು ಬಂದು ಸೊಲೋನಮ್ ಲೈಕೋಪಾರ್ಸಿಕಮ್. ಇದು ತುಂಬ ಜನಕ್ಕೆ ಇದರ ಈ ಹೆಸರು ಗೊತ್ತಿಲ್ಲ. ನಮ್ಮ ಉದ್ದೇಶ ನಿಮಗೆ ಗೊತ್ತಿಲ್ಲದಿರೋದನ್ನು ನಾವು ನಿಮಗೆ ತಿಳಿಸೋದು. ಈಗ ನಿಮಗೆ ಗೊತ್ತಾಗಿರ್ಬೋದು ಸೊಲೋನಮ್ ಲೈಕೋಪಾರ್ಸಿಕಮ್ ಅಂದರೆ ಏನು ಅಂತ. ಈ ಟೊಮೆಟೊ ನಾವು ಪ್ರತಿನಿತ್ಯ ಯೂಸ್ ಮಾಡ್ತೀವಿ, ತಿಂತೀವಿ. ಆದರೆ ಇದರಲ್ಲಿ ಯಾವ ಅಂಶ ಇದೆ, ಇದರಲ್ಲಿ ಯಾವೆಲ್ಲ ನ್ಯೂಟ್ರಿಷನ್ಸ್ ಇದೆ, ಹಾಗೆ ಇದು ನಾವು ತಿನ್ನೋದ್ರಿಂದ ಏನಾದರೂ ಆರೋಗ್ಯಕ್ಕೆ ಬೆನಿಫಿಟ್ಗಳಿದೆಯಾ, ಹಾಗೆ ಏನಾದರೂ ಸೈಡ್ ಎಫೆಕ್ಟ್ಗಳಿದೆಯಾ, ತುಂಬ ಜನ ಗೊತ್ತಿಲ್ಲ. ಇದು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅನುಕೂಲಗಳಿವೆ, ಹಾಗೆ ಸೈಡ್ ಎಫೆಕ್ಟ್ ಸಹ ಇದೆ. ಬನ್ನಿ, ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ನ ನಾನು ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಟೊಮೆಟೊ ಅಥವಾ ಸೊಲೋನಮ್ ಲೈಕೋಪಾರ್ಸಿಕಮ್ ಒಂದು ಹಣ್ಣು. ಇದು ತರಕಾರಿ ಅಲ್ವೇ ಅಲ್ಲ. ಆದರೆ ನಾವು ನಮ್ಮ ಸ್ಥಳೀಯವಾಗಿ ನಾವಿದನ್ನು ತರಕಾರಿ ಅಂತಲೇ ಕರೆಯಲ್ಪಟ್ಟು ತರಕಾರಿಯಾಗಿ ಮಾರ್ಪಟ್ಟಿದೆ. ಅದು ನಿಜವಾದ ಇದು ಹಣ್ಣು. ಈ ಹಣ್ಣು ನಮ್ಮ ದೇಶದಲ್ಲಿ ಹುಟ್ಟಿದಂಥದ್ದಲ್ಲ. ಇದು ಹುಟ್ಟಿದ್ದು ಬೇರೆ ದೇಶದಲ್ಲಿ, ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಅದೀಗ ಒಂದು ವಾಣಿಜ್ಯ ಬೆಳೆಯಾಗಿ, ತರಕಾರಿಯಾಗಿ ನಾವೀಗ ಬೆಳೆಸ್ತಾ ಇದ್ದೀವಿ, ತಿಂತಾ ಇದ್ದೀವಿ. ಈ ಟೊಮೆಟೊದ ಮೂಲ ಬಂದು ಮಧ್ಯ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕ ಅಂತ ಹೇಳಲಾಗುತ್ತೆ. ಟೊಮೆಟೊ ಅಂದ್ರೂ ಕೂಡ ನಮಗೆ ನೆನಪು ಬರೋದೇ ಟೊಮೆಟೊ ಸಾರು. ನೀವೆಲ್ಲ ದೇವಸ್ಥಾನ ಹೋಗಿರ್ಬೋದು ಅಥವಾ ಯಾವ್ದಾದ್ರು ಮದುವೆ ಫಂಕ್ಷನ್ಗೆ ಹೋದಾಗ ಟೊಮೆಟೊ ಸಾರನ್ನ ಮಾಡ್ತಾರೆ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಆ ಟೊಮೆಟೊದೊಂದು ಫ್ಲೇವರ್ ಇದೆಯಲ್ಲ, ಅದೊಂದು ಡಿಫ್ರೆಂಟ್ ಆಗಿರುವಂಥದ್ದು, ಹುಳಿ ಸಿಹಿ, ತುಂಬ ಒಂದು ರುಚಿಯಾದಂತಹ ಒಂದು ಸಾರಾಗುತ್ತೆ. ಈ ಸಾರು ಅಥವಾ ಟೊಮೆಟೊ ಬಾಯಿಗೆ ಮಾತ್ರ ರುಚಿನ, ಅಥವಾ ದೇಹಕ್ಕೆ ಏನಾದರೂ ಬೆನಿಫಿಟ್ಗಳಿದೆಯಾ? ಸ್ನೇಹಿತರೆ, ನಿಮಗೆ ಗೊತ್ತಿರಲಿ ಅಂತ ಕೆಲವು ಇನ್ಫಾರ್ಮೇಷನ್ಗಳನ್ನ ಹೇಳ್ತಿದ್ದೀನಿ. ಭಾರತದಲ್ಲಿ ಟೊಮೆಟೊ ಬೆಳೆಯನ್ನು ಸುಮಾರು 880,000 ಹೆಕ್ಟರ್ ಭೂ ವಿಸ್ತೀರ್ಣದಲ್ಲಿ ಬೆಳೆಯಲಾಗ್ತಾ ಇದೆ. ಭಾರತವು ಟೊಮೆಟೊ ಉತ್ಪಾದನೆಯಲ್ಲಿ, ಟೊಮೆಟೊ ಕೃಷಿಯಲ್ಲಿ ವಿಶ್ವದಲ್ಲಿಯೇ 2ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಇಲ್ಲಿ ಸರಿಸುಮಾರು 18,227,000 ಮೆಟ್ರಿಕ್ ಟನ್ನಷ್ಟು ಟೊಮೆಟೊನ ನಾವು ಬೆಳೀತಾ ಇದ್ದೇವೆ. ಈ ಟೊಮೆಟೊ ಅಡಿಗೆಯಲ್ಲಿ ಮಾತ್ರವಲ್ಲದೆ ಆಯುರ್ವೇದಿಕಲ್ಲಿ ಸಹ ಟೊಮೆಟೊವನ್ನು ಉಪಯೋಗಿಸ್ತಿದ್ದಾರೆ. ಇದರಲ್ಲಿ ಔಷಧೀಯ ಗುಣ ಇದೆ ಅಂತ ಸಾಬೀತಾಗಿದೆ. ಈ ಟೊಮೆಟೊಗೆ ತುಂಬ ದೊಡ್ಡ ಒಂದು ಕಾಯಿಲೆ ಬರುತ್ತೆ, ಕಾಯಿ ಕೊರೆಯುವಂಥ ಹುಳಗಳ ಬಾಧೆ, ಹಾಗೆ ಕೀಟಗಳ ಬಾಧೆ. ಇದರಿಂದಾಗಿ ಸರಿಸುಮಾರು 50%ಕ್ಕಿಂತಲೂ ಹೆಚ್ಚು ಬೆಳೆ ನಾಶ ಆಗ್ತಾ ಇದೆ. ಲೆಕ್ಕ ಹಾಕಿ ನಮ್ಮ ಭಾರತ 18,227,000 ಮೆಟ್ರಿಕ್ ಟನ್ನಷ್ಟು ಉಪಯೋಗಿಸ್ತಿದೆ. ಇದರಲ್ಲಿ ಅರ್ಧದಷ್ಟು, ಅಂದರೆ ಸರಿಸುಮಾರು ಅಂದಾಜು ಅರ್ಧದಷ್ಟು ಕೀಟಗಳಿಗೆ ನಾಶ ಆಗ್ತಿದೆ, ಕೀಟಗಳ ಬಾಧೆಗೆ ನಾಶ ಆಗ್ತಾಯಿದೆ. ಈ ಕೀಟ ಬಾಧೆಗೆ ಸಹ ಹಾಗೆ ನಾವು ಸಾವಯವವಾಗಿ, ಅಂದರೆ ರಾಸಾಯನಿಕ ಮುಕ್ತವಾಗಿ ಸಹ ನಾವು ಔಷಧಿಗಳನ್ನ ಮಾಡಬಹುದು. ಆದರೆ ಇದು ಸ್ವಲ್ಪ ಕೆಲಸ ತಗೊಳುತ್ತೆ ಅನ್ನೋದಕ್ಕೋಸ್ಕರ ಯಾರು ಮಾಡ್ತಾಯಿಲ್ಲ. ಹಾಗೆ ಈ ರಾಸಾಯನಿಕ ಮುಕ್ತ ಔಷಧಿಗಳ ಕಾರ್ಯಾಚರಣೆಯೂ ಸಹ ನಿಧಾನ ಇರುತ್ತೆ. ಸ್ನೇಹಿತರೆ, ಹಾಗಾದರೆ ಈ ಟೊಮೆಟೊದಲ್ಲಿರುವಂಥ ಪೋಷಕಾಂಶಗಳೇನು, ನ್ಯೂಟ್ರಿಷನ್ ಏನು ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನಾವೀಗ ಪ್ರತಿ 100 ಗ್ರಾಮ್ ಟೊಮೆಟೊದಲ್ಲಿರುವಂತಹ ನ್ಯೂಟ್ರಿಷನ್ ಅಥವಾ ಪೋಷಕಾಂಶಗಳ ಬಗ್ಗೆ ನೋಡ್ಕೊಂಬರೋಣ. ಎನರ್ಜಿ 18 ಕ್ಯಾಲೋರೀಸ್, ಕಾರ್ಬೋಹೈಡ್ರೇಟ್ಗಳು 3.9 ಗ್ರಾಮ್, ಸಕ್ಕರೆ 2.6 ಗ್ರಾಮ್, ಆಹಾರದ ನಾರು 1.2 ಗ್ರಾಮ್, ಕೊಬ್ಬು 0.2 ಗ್ರಾಮ್, ಪ್ರೋಟೀನ್ 0.9 ಗ್ರಾಮ್, ವಿಟಮಿನ್ ಎ, ವಿಟಮಿನ್ ಬಿ1, ವಿಟಮಿನ್ ಬಿ3, ವಿಟಮಿನ್ ಬಿ6, ವಿಟಮಿನ್ ಸಿ 14 ಮಿಲಿಗ್ರಾಮ್,
ವಿಟಮಿನ್ ಇ 0.54 ಮಿಲಿಗ್ರಾಮ್, ವಿಟಮಿನ್ ಕೆ 7.9 ಗ್ರಾಮ್, ಮೆಗ್ನೀಷಿಯಂ 11 ಮಿಲಿಗ್ರಾಮ್, ಮ್ಯಾಂಗನೀಸ್ 0.114 ಮಿಲಿಗ್ರಾಮ್, ರಂಜಕ 24 ಮಿಲಿಗ್ರಾಮ್, ಪೊಟ್ಯಾಷಿಯಂ 237 ಮಿಲಿಗ್ರಾಮ್, ನೀರು 94.5 ಗ್ರಾಮ್, ಲೈಕೋಫಿನ್ 2573 ಗ್ರಾಮ್. ನೋಡಿ ಸ್ನೇಹಿತರೆ, ನಾನು ನಿಮಗೆ ಒಂದು ಫೋಟೋ ತೋರಿಸ್ತಿದ್ದೀನಿ. ಇದರಲ್ಲಿ ನೀವು ನೋಡ್ಬೋದು, ತುಂಬ ಜನ ಒಂದು ಟ್ರಕ್ ಮೇಲೆ ನಿಂತು ಅಲ್ಲಿಂದ ಏನೋ ಒಂದು ಕೆಂಪು ಎಸೆತಿದ್ದಾರೆ. ಅದು ಟೊಮೆಟೊ ಹಣ್ಣು. ಇದು ಸ್ಪ್ಯಾನಿಷ್ ನಡೆಯುವಂತಹ ಟೊಮೆಟೊ ಫೆಸ್ಟಿವಲ್. ಈ ಟೊಮೆಟೊ ಉತ್ಸವ ಅಲ್ಲಿ ಒಂದು ಆಚರಣೆಯಾಗಿ ಮಾರ್ಪಟ್ಟಿದೆ. ನೋಡೋಣ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಡೀಟೇಲ್ಸ್ಗೆ ಬೇರೆ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಇಲ್ಲಿ ನಾನು ಫುಡ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದ್ರಿಂದ ಇದರ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಜಸ್ಟ್ ನಾನು ನಿಮಗೆ ಇನ್ಫಾರ್ಮೇಷನ್ಗೋಸ್ಕರ ಒಂದು ಕೊಟ್ಟಿರೋದು. ಟೊಮೆಟೊಗೂ ಸಹ ಅದರದೇ ಆದಂಥ ಒಂದು ವ್ಯಾಲ್ಯೂ ಇದೆ ಅಂತ ತಿಳಿಸ್ಕೊಟ್ಟಿದೆ ಅಷ್ಟೇ. ಇಷ್ಟು ಅಂಶಗಳನ್ನು ಒಳಗೊಂಡಂಥ ಟೊಮೆಟೊ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಗಳನ್ನ ಕೊಡುತ್ತೆ. ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ, ಈ ಟೊಮೆಟೊದಲ್ಲಿ ಸುಮಾರು 95% ಅಷ್ಟು ನೀರಿರೋದ್ರಿಂದ ಬೇಸಿಗೆಯ ದಾಹ ತಣಿಸಲು ಇದಕ್ಕಿಂತ ಉತ್ತಮ, ಇದಕ್ಕಿಂತ ಆರೋಗ್ಯವಾಗಿರುವಂತಹ, ಇದಕ್ಕಿಂತ ಚೈತನ್ಯದಾಯಕವಾಗಿರುವಂತಹ ಹಣ್ಣು ಬೇರೊಂದಿಲ್ಲ. ನಿಮಗೆ ತುಂಬ ಸೆಕೆ ಆಗ್ತಾ ಉಂಟು, ಸೆಕೆ ತಡೀಲಿಕ್ಕೆ ಆಗ್ತಾಯಿಲ್ಲ ಅಂತಂದರೆ ನೀವು 1-2 ಟೊಮೆಟೊ ಹಣ್ಣು ತಗೊಂಡು ಸ್ವಲ್ಪ ಮುಳ್ಳು ಸೌತೆನ ತಗೊಂಡು ಚೆನ್ನಾಗಿ ಕಟ್ ಮಾಡಿ ಒಂದು ಮಿಕ್ಸ್ ಜಾರಿಗೆ ಹಾಕಿ ಜ್ಯೂಸ್ ಮಾಡಿ ಕುಡೀರಿ. ನಿಮಗೆ ಎಷ್ಟು ರಿಲ್ಯಾಕ್ಸೇಷನ್ ಆಗುತ್ತೆ, ನಿಮ್ಗೆ ಎಷ್ಟು ಒಂದು ಆರಾಮಾಗುತ್ತೆ ಅಂತಂದರೆ ನಾವು ಅದು ಹೇಳಲಿಕ್ಕಾಗೋದಿಲ್ಲ. ಅದು ಕುಡ್ದಾಗಲೇ ಅನುಭವ ಬರುತ್ತೆ. ಅಷ್ಟು ಚೆಂದ, ಅಂದರೆ ಅಷ್ಟು ಒಂದು ನಮ್ಮ ದೇಹಕ್ಕೆ ತಂಪನ್ನು ನೀಡುತ್ತೆ ಈ ಟೊಮೆಟೊ. ಈ ಟೊಮೆಟೊ ಎಷ್ಟು ಕೆಂಪಿರುತ್ತೋ ಅಷ್ಟು ಲೈಕೋಪಿನ್ ಅಂಶ ಇರುತ್ತೆ. ಈ ಲೈಕೋಪಿನ್ ಅಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಎಷ್ಟು ಆರೋಗ್ಯಕರ ಬೆನಿಫಿಟ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಟೊಮೆಟೊದಲ್ಲಿರುವಂತಹ ಲೈಕೋಪಿನ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತೆ. ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಹಾಗೆ ಶ್ವಾಸಕೋಶ ಕ್ಯಾನ್ಸರ್ಗಳಿಗೆ ಸಹ ಇದೊಂದು ಒಳ್ಳೆಯ ಔಷಧಿಯಾಗಿ ಪರಿಣಮಿಸುತ್ತೆ. ಟೊಮೆಟೊದಲ್ಲಿರುವಂಥ ಬೀಜಗಳು ಕೊಲೆಸ್ಟ್ರಾಲ್ ಅಂಶವನ್ನು ಹೊಂದಿರೋದಿಲ್ಲ, ಬದಲಾಗಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ನೆರವಾಗುವ ನಾರನ್ನು ಹೊಂದಿರುತ್ತೆ. ಇದರಲ್ಲಿರುವ ಪೊಟ್ಯಾಷಿಯಂ ಯಾವುದೇ ಹೃದಯ ರೋಗವನ್ನು ತಡೆಯಲು ಸಹಾಯ ಮಾಡುತ್ತೆ. ನಾನು ನಿಮ್ಗೆ ಆವಾಗಲೇ ಹೇಳಿದೆ ಟೊಮೆಟೊ ಜ್ಯೂಸ್ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು ಅಂತ. ಈ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಟೊಮೆಟೊ ರಸ ಸೇವನೆಯಿಂದ ಯಕೃತ್ನ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತೆ. ತನ್ಮೂಲಕ ಯಕೃತ್ ಸ್ರವಿಸುವ ಪಿತ್ತರಸ ಜೀರ್ಣಕ್ರಿಯೆಗೆ ನೆರವಾಗುವ ಮೂಲಕ ಆಹಾರ ಸುಲಭವಾಗಿ ಕರಳುಗಳಲ್ಲಿ ಮುಂದೆ ಚಲಿಸಲು ಸಾಧ್ಯವಾಗುತ್ತೆ ಹಾಗೂ ಮಲಬದ್ಧತೆಯಾಗದಂತೆ ಸಹ ತಡೆಯುವಲ್ಲಿ ಸಹಕಾರಿಯಾಗುತ್ತೆ. ಒಂದು ಅಧ್ಯಯನದ ಪ್ರಕಾರ ಟೊಮೆಟೊವನ್ನು ಸೇವನೆ ಮಾಡೋದ್ರಿಂದ ಯಾರಿಗೆ ಹೃದಯ ರೋಗ ಬರುತ್ತೋ ಅದು 30% ಕಡಿಮೆ ಆಗುತ್ತೆ. ಅಂದರೆ ಹೃದಯ ಸಂಬಂಧಿ ಹಾಗೆ ಹೃದಯಾಘಾತ ಆಗುವಂತಹ ಸಾಧ್ಯತೆಗಳು 30% ಅಷ್ಟು ಕಡಿಮೆ ಆಗುತ್ತೆ ಈ ಟೊಮೆಟೊ ಸೇವನೆಯಿಂದ. ಈ ಟೊಮೆಟೊ ರಸ ಅಥವಾ ಟೊಮೆಟೊ ಜ್ಯೂಸ್ನ ಸೇವನೆ ಮಾಡೋದ್ರಿಂದ ದೀರ್ಘಕಾಲಿಕ ಉರಿಯೂತ ಕಡಿಮೆ ಆಗುತ್ತೆ. ಟೊಮೆಟೊ ಬೀಜಗಳಲ್ಲಿ ಲಿಕೋಪೆನ್ ಮತ್ತು ಕ್ಲೋರೋಜೆನಿಕ್ ಆ್ಯಸಿಡ್ ರಕ್ತದೊತ್ತಡದ ಮಟ್ಟವನ್ನು ಕಡಿಮೆಗೊಳಿಸಿ ಅಧಿಕ ರಕ್ತದೊತ್ತಡವನ್ನು ತಡೆಗಟ್ಟಲಿಕ್ಕೆ ಸಹಕಾರಿಯಾಗುತ್ತೆ. ಟೊಮೆಟೊ ಸೇವನೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತೆ. ಎಷ್ಟು ಕೇಸ್ಗಳು ನೀವು ಕೆಲವು ಕಡೆ ಓದಿರ್ಬೋದು, ರಕ್ತ ಹೆಪ್ಪುಗಟ್ಟಿ ಹೃದಯ ಸಂಬಂಧಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳಿದೆ. ಈ ಟೊಮೆಟೊ ತಿನ್ನೋದ್ರಿಂದ ರಕ್ತ ಹೆಪ್ಪುಗಟ್ಟಿ ಸಾವು ನೋವಾಗೋದನ್ನು ತಪ್ಪಿಸ್ಬೋದು. 100% ಅಂತ ಹೇಳೋಕ್ಕಾಗಲ್ಲ, ಒಂದು ಸರಿಸುಮಾರು ಇಷ್ಟು ಪರ್ಸೆಂಟ್ ಅಂತ ನಾವು ಇಷ್ಟು ಪರ್ಸೆಂಟ್ ಅಂತ ಇದೆ, ಅಷ್ಟು ನಮಗೊಂದು ಇಂಥ ಸನ್ನಿವೇಶಗಳು ಕಡಿಮೆ ಆಗುತ್ತೆ. ಯಾರಿಗಾದರೂ ಮಲಬದ್ಧತೆ ಅಥವಾ ಅಜೀರ್ಣ ಸಮಸ್ಯೆ ಇದ್ದರೆ ಅಂಥವರು ಹಸಿ ಟೊಮೆಟೊವನ್ನು ಸಿಪ್ಪೆ ತೆಗೆದು ತಿಂದರೆ ನಿಮಗೆ ಅಜೀರ್ಣ ಸಮಸ್ಯೆ ದೂರ ಆಗುತ್ತೆ, ಹಾಗೆ ಮಲಬದ್ಧತೆಯನ್ನು ಸಹ ದೂರ ಮಾಡಬಹುದು. ಸರ್ವೇ ಸಾಮಾನ್ಯವಾಗಿ ತುಂಬ ಜನಕ್ಕೆ ಗೊತ್ತಿರ್ಬೋದು, ಟೊಮೆಟೊ ತಿನ್ನೋದ್ರಿಂದ ಚರ್ಮದ ಆರೋಗ್ಯಕ್ಕೆ ಒಂದು ಸಹಕಾರಿಯಾಗುತ್ತೆ ಅನ್ನೋದು. ಇದು ನಿಜ. ಟೊಮೆಟೊ ಚರ್ಮದ ಆರೋಗ್ಯಕ್ಕೆ ಸರ್ವಶ್ರೇಷ್ಠವಾದಂಥ ಒಂದು ಹಣ್ಣು ಅಥವಾ ತರಕಾರಿ. ಇದನ್ನು ನೀವು ಹಾಗೇನೂ ತಿನ್ನಬಹುದು, ನೀವು ಹಸಿಯಾಗಿ ತಿನ್ನಬಹುದು, ಅಥವಾ ಟೊಮೆಟೊ ರಸವನ್ನು ಜ್ಯೂಸ್ ಮಾಡಿ ಅದನ್ನು ನೀವು ಚರ್ಮದ ಮೇಲೆ ಹಚ್ಚೋದ್ರಿಂದ ಸಹ ಒಳ್ಳೆಯ ಪರಿಣಾಮಗಳನ್ನು ನೀವು ಅನುಭವಿಸ್ಬೋದು. ಅಂದರೆ ಒಳ್ಳೆಯ ಚರ್ಮ ಕಾಂತಿ ಆಗುತ್ತೆ, ಹೊಳಪು ಬರುತ್ತೆ, ಹಾಗೆ ವೈಟ್ ಆಗ್ತಾರೆ. ಮತ್ತು ಇನ್ನು ಚಿಕ್ಕ ಪುಟ್ಟ ಏನಾದರೂ ಅಲರ್ಜಿ ಸಹ ಇದರಿಂದ ಹೋಗುತ್ತೆ. ತುಂಬ ರೀತಿಯ ಚರ್ಮದಲ್ಲಿ ಯಾವೆಲ್ಲ ನಿಮಗೆ ರೋಗಗಳು ಕಾಣಲಿಕ್ಕೆ ಸಿಗುತ್ತೋ ಅದನ್ನೆಲ್ಲ ಕಡಿಮೆ ಮಾಡುವಂಥ ಶಕ್ತಿ ಈ ಟೊಮೆಟೊ ರಸಕ್ಕಿದೆ. ಅಷ್ಟೇ ಅಲ್ಲದೆ ಈ ಟೊಮೆಟೊ ರಸ ನಮ್ಮ ಚರ್ಮಕ್ಕೆ ಹಚ್ಚೋದ್ರಿಂದ ಎಲ್ಲಾದರೂ ಡೆಡ್ ಸೆಲ್ಸ್ಗಳಿದ್ರೆ, ಅದು ಸತ್ತ ಕೋಶಗಳಿದ್ರೆ ಸಹ ಹಾಗೆ
ಅವು ಆ್ಯಕ್ಟಿವ್ ಆಗಲಿಕ್ಕೆ ಅಥವಾ ಪುನರ್ರಚನೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಸತ್ತ ಕೋಶವನ್ನು ಸಹ ರಿಮೂವ್ ಮಾಡಲಿಕ್ಕೆ ಸಹ ಇದೊಂದು ಒಳ್ಳೆಯ ಔಷಧಿಯಾಗಿ ಪರಿಣಮಿಸುತ್ತೆ. ಇನ್ನು ಕೆಲವರಿಗೆ ಬಿಸಿಲಿಗೆ ಹೋಗಿ ಬಂದ ಕೂಡಲೇ ಚರ್ಮದಲ್ಲಿ ತುರಿಕೆ ಸ್ಟಾರ್ಟ್ ಆಗುತ್ತೆ, ಉರಿ ಸ್ಟಾರ್ಟ್ ಆಗುತ್ತೆ. ಅಂಥವ್ರು ಮೊಸರಿನ ಜೊತೆ ಟೊಮೆಟೊವನ್ನು ಗ್ರೈಂಡ್ ಮಾಡಿ ಅದನ್ನು ಜ್ಯೂಸ್ ಥರ ಮಾಡಿ ಚರ್ಮದ ಮೇಲೆ ಹಚ್ಚೋದ್ರಿಂದ ಸಹ ಹಾಗೆ ಅವರಿಗೆ ಬಿಸಿಲಿಂದ ಆದಂತಹ ಅಲರ್ಜಿ ಅಥವಾ ಉರಿ ಇದೆಲ್ಲ ಕಡಿಮೆಯಾಗಿ ಒಂದೊಳ್ಳೆಯ ಫೀಲ್ ಕೊಡುತ್ತೆ. ಹಾಗೆ ಇನ್ನು ಯಾರಾದರೂ ನಿದ್ರೆ ಬಿಟ್ಟು ಅಥವಾ ಕಣ್ಣು ಉರಿ ಬರ್ತಾಯಿದ್ರೆ ಸಹ ಹಾಗೆ ನೀವು ಒಂದು ಟೊಮೆಟೊನ ಕಟ್ ಮಾಡಿ ಸ್ಲೈಸ್ ಮಾಡಿ ಎರಡೂ ಕಣ್ಣಿನ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನಿಮಗೆ ಕಣ್ಣು ಉರಿ ಅಥವಾ ಕಣ್ಣು ಸ್ಟ್ರೆಸ್ಸು, ಆ ನಿದ್ರೆಹೀನತೆ ಎಲ್ಲ ನಿಮಗೆ ದೂರ ಆಗುತ್ತೆ. ಟೊಮೆಟೊ ರಸವನ್ನು ಮಾಡಿ ತಲೆ ಕೂದಲಿಗೆ ಹಚ್ಚೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಈ ಕೂದಲು ಅರ್ಧಕ್ಕೆ ತುಂಡಾಗುವಂತಹ ಸಾಧ್ಯತೆಗಳು ತುಂಬ ಕಮ್ಮಿ ಇರುತ್ತೆ. ಹಾಗೆ ತಲೆ ಹೊಟ್ಟನ್ನು ಸಹ ನಿವಾರಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಟೊಮೆಟೊ ತಿನ್ನೋದ್ರಿಂದ ರಾತ್ರಿಯ ಕುರುಡುತನವನ್ನು ದೂರ ಮಾಡ್ಬೋದು. ಹಾಗೆ ಕಣ್ಣಿನ ದೃಷ್ಟಿಗೆ ಒಂದೊಳ್ಳೆಯ ಸಹಕಾರಿಯಾಗುತ್ತೆ. ಇದರಲ್ಲಿರುವಂಥ ವಿಟಮಿನ್ ಇ ಅಂಶ ಕಣ್ಣಿನ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗುತ್ತೆ. ಇನ್ನು ಯಾರಿಗಾದರೂ ದಡುತಿ ದೇಹ ಅಥವಾ ಬೊಜ್ಜು ತುಂಬಿರುವಂತಹ ದೇಹ ಇದ್ದರೆ ಅಂಥವರು ಟೊಮೆಟೊ ತಿನ್ನೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಈ ಟೊಮೆಟೊ 0.1%ಗಿಂತಲೂ ಕಡಿಮೆ ಸಕ್ಕರೆ ಪ್ರಮಾಣವನ್ನು ಹೊಂದಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಒಂದು ಅತ್ಯದ್ಭುತವಾದಂತಹ ಹಣ್ಣಾಗಿದೆ. ನೀವಿದನ್ನು ನಿಮ್ಮ ಪ್ರತಿನಿತ್ಯ ಆಹಾರದಲ್ಲಿ ಒಂದು ಭಾಗವಾಗಿ ಆರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಕೇವಲ ಕ್ಯಾಲ್ಶಿಯಂ ಇದ್ದರೆ ಸಾಕಾಗಲ್ಲ, ಇದಕ್ಕೆ ವಿಟಮಿನ್ ಕೆ ಸಹ ಬೇಕು. ಈ ವಿಟಮಿನ್ ಕೆ ಟೊಮೆಟೊದಲ್ಲಿ ಅತ್ಯಧಿಕವಾಗಿದ್ದು ಇದು ನಮ್ಮ ಮೂಳೆಗಳ ಬೆಳವಣಿಗೆಗೆ ಹಾಗೆ ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ಹಣ್ಣಾಗಿದೆ ಅಥವಾ ತರಕಾರಿಯಾಗಿದೆ. ನೀವು ಇದನ್ನು ಹಣ್ಣನ್ನು ತಗೊಳ್ತಿರೋ ತರಕಾರಿ ಅಂತ ತಗೊಳ್ತಿರೋ ನಿಮ್ಮ ಬಿಟ್ಟಿದ್ದು. ಆ್ಯಕ್ಚುಲಿ ಇದು ಹಣ್ಣು. ವೈಜ್ಞಾನಿಕವಾಗಿ ಟೊಮೆಟೊ ಅನ್ನೋದೊಂದು ಹಣ್ಣು, ಫ್ರೂಟ್ಸ್, ಬಟ್ ಇದೀಗ ತರಕಾರಿಯಾಗಿ ಮಾರ್ಪಟ್ಟಿದೆ. ಸ್ನೇಹಿತರೆ, ಯಾರಾದರೂ ನೀವು ಜಿಮ್ಮಿಗೆ ಹೋಗೋರು ಅಥವಾ ವ್ಯಾಯಾಮ ಮಾಡೋರಿದ್ದರೆ ನೀವು ಜಿಮ್ ಅಥವಾ ವ್ಯಾಯಾಮ ಮಾಡಿದ ನಂತರ ನಿಮಗೆ ಸ್ನಾಯುಗಳಲ್ಲಿ ಸ್ವಲ್ಪ ನೋವು ಬರುತ್ತೆ, ಸುಸ್ತು ಅನಿಸುತ್ತೆ. ನೀವು ಇದಕ್ಕೋಸ್ಕರ ಎನರ್ಜಿ ಡ್ರಿಂಕು ಅಥವಾ ಬೇರೆ ಯಾವುದೋ ಡ್ರಿಂಕ್ಸ್ಗೆ ಮೊರೆ ಹೋಗ್ತೀರಿ. ಇವತ್ತಿನ ಅದನ್ನೆಲ್ಲ ಬಿಟ್ಬಿಡಿ. ನೀವು ಟೊಮೆಟೊ ಜ್ಯೂಸನ್ನ ಮಾಡಿ, ಏನು ಹಾಕಬೇಡಿ, ಖಾಲಿ ಟೊಮೆಟೊವನ್ನು ಮಿಕ್ಸಿಯಲ್ಲಿ ಹಾಕಿ ಅದನ್ನು ಜ್ಯೂಸ್ ಮಾಡಿ ನೀವು ಕುಡೀರಿ. ಒಂದು 2 ದಿನ ನೀವು ಈ ಜ್ಯೂಸನ್ನ ಕುಡಿದು ನೋಡಿ. ನಿಮ್ಮ ದೇಹದಲ್ಲಿ ಆಗುವಂಥ ಕೆಲವು ಬದಲಾವಣೆಗಳು ನಿಮಗೆ ಗೊತ್ತಾಗುತ್ತೆ. ಒಂದು ಉಲ್ಲಾಸ ಇರುತ್ತೆ, ದೇಹಕ್ಕೆ ಎನರ್ಜಿ ಬರುತ್ತೆ, ತುಂಬಾ ಒಂದೊಳ್ಳೆಯ ಫೀಲ್ ಕೊಡುತ್ತೆ. ಇನ್ನು ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಟೀನೇಜಲ್ಲಿ ಮೊಡವೆ ಅಥವಾ ಪಿಂಪಲ್ನ ಸಮಸ್ಯೆ ಇರುತ್ತೆ. ಇಂಥವ್ರು ಸಹ ಹಾಗೆ ಟೊಮೆಟೊವನ್ನು ನೀವು ಸ್ಲೈಸ್ ಮಾಡಿ ಮುಖಕ್ಕೆ ಕ್ಲೀನಾಗಿ ರಬ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಮೊಡವೆ ಅಥವಾ ಪಿಂಪಲನ್ನು ಹೋಗಲಾಡಿಸ್ಬೋದು. ಹಾಗೆ ಮುಖಕ್ಕೆ ಕಾಂತಿ ತರಬಹುದು. ಇದು ಲೇಡೀಸಿಗೆ ಅಥವಾ ಜೆಂಟ್ಸಿಗೆ ಅಂತಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ನೀವು ಆರ್ಟಿಫಿಷಿಯಲ್ ಸಿಗುವಂಥ ಕ್ರೀಮು ಏನೇನೋ ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಇಂಥದ್ದನ್ನ ನೀವು ಟ್ರೈ ಮಾಡಿ, ಪ್ರಯತ್ನ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನಾನು ಈ ಪಿಂಪಲಿಗೆ ಕೆಲವೆಲ್ಲ ನಾನು ಔಷಧಿಗಳನ್ನ, ಗಿಡಮೂಲಿಕೆಗಳನ್ನು ಈ ನನ್ನ ಚಾನಲಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ನೋಡಿಲ್ಲ ಅಂದರೆ ಕೆಲವೆಲ್ಲ ವೀಡಿಯೋಗಳನ್ನ ನೋಡ್ಕೊಬನ್ನಿ. ಫಾರ್ ಎಕ್ಸಾಂಪಲ್ ಅಲೋವೆರಾ, ಹಾಗೆ ಇನ್ನೂ ಕೆಲವೆಲ್ಲ ವೀಡಿಯೋಗಳಿದೆ. ಒಮ್ಮೆ ಹೋಗಿ ಎಲ್ಲ ವೀಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ಇನ್ನೊಂದು ಪ್ರತಿಯೊಬ್ಬರು ರಿಕ್ವೆಸ್ಟು, ದಯವಿಟ್ಟು ನೀವು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ವೀಡಿಯೋ ನೋಡಿ ಅದಾದ ನಂತರ ನಾನು ವೀಡಿಯೋದಲ್ಲಿ ಹೇಳಿರ್ತೀನಿ, ಆದರೂ ನನಗೆ ಕಮೆಂಟ್ಗಳು ಹಾಕ್ತೀರಿ. ನನಗೆ ಕಮೆಂಟ್ ಹಾಕಿದಾಗ ಅದಕ್ಕೆ ಆನ್ಸರ್ ಮಾಡಿ ನನಗೆ ಬೇಜಾರಿಲ್ಲ. ನನಗೇನಂತಂದರೆ ಸಂಪೂರ್ಣವಾಗಿ ನಮಗೆ ಕಮೆಂಟಲ್ಲಿ ತಿಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವಿವರಣೆ ಕೊಡಬೇಕಂತಂದರೆ ನಾವು ಮಾತಾಡೋದಕ್ಕೂ ಟೈಪ್ ಮಾಡಿ ಕಳಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾನು ಟೈಪ್ ಮಾಡಿ ಮಾಡೋದಾದರೆ ಯೂಟ್ಯೂಬ್ ಮಾಡಬೇಕಾಗಿರೋದು, ಒಂದು ವೆಬ್ಸೈಟ್ ಮಾಡ್ಬೋದಾಗಿತ್ತು. ನಾನು ಯಾಕೆ ವೆಬ್ಸೈಟ್ ಮಾಡಿಲ್ಲ, ಯಾಕೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ವಿಷಯನ ಸಂಪೂರ್ಣವಾಗಿ ಅರ್ಥ ಆಗುವ ರೀತಿಯಲ್ಲಿ ಹೇಳುವಂಥ ದೃಷ್ಟಿ ಅಷ್ಟೇ. ಈ ಟೊಮೆಟೊ ತಿನ್ನೋದ್ರಿಂದ ಇಷ್ಟು ಬೆನಿಫಿಟ್ಗಳ ಜೊತೆಗೆ ನಮಗೆ ಕೆಲವೆಲ್ಲ ಸೈಡ್ ಎಫೆಕ್ಟ್ಗಳು ಸಹ ಇದೆ. ಆ ಸೈಡ್ ಎಫೆಕ್ಟ್ಗಳು ಏನಂತ ನೋಡೋಣ. ಸ್ನೇಹಿತರೆ, ನಾವು ಅತಿಯಾಗಿ ಟೊಮೆಟೊ ಸೇವನೆ ಮಾಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಗೆ ನಾವು ಗುರಿಯಾಗಬಹುದು. ಎಚ್ಚರಿಕೆಯಿಂದ ಸ್ವಲ್ಪ ಇರಬೇಕಾಗತ್ತೆ. ಟೊಮೆಟೊ ಹೆಚ್ಚಾಗಿ ತಿನ್ನೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ ಸಮಸ್ಯೆ ಉಂಟಾಗಬಹುದು. ಟೊಮೆಟೊದಲ್ಲಿ ಸಲ್ಮೊನೆಲ್ಲಾ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಇದು ನಮ್ಮ ದೇಹ ಪ್ರವೇಶಿಸಿದಾಗ ನಮಗೆ ಅತಿಸಾರ ಅಥವಾ ಬೇದಿ ಆಗುವಂತಹ ಸಾಧ್ಯತೆಗಳಿದೆ. ಅತಿಯಾಗಿ ನೀವು ಟೊಮೆಟೊನ ಸೇವಿಸ್ಲಿಕ್ಕೆ ಹೋಗಬೇಡಿ. ಟೊಮೆಟೊವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ, ಅಂದರೆ ಪ್ರತಿದಿನ 70 ಮಿಲಿಗ್ರಾಮ್ ಟೊಮೆಟೊಗಿಂತ ಅಧಿಕ
ಹೆಚ್ಚಾಗಿ ನಾವು ಸೇವನೆ ಮಾಡೋದರಿಂದ ಕೀಲುಗಳ ಊತ ಅಥವಾ ನೋವು ಉಂಟಾಗುವಂತಹ ಸಾಧ್ಯತೆಗಳಿದೆ. ನೀವು ಟೊಮೆಟೊವನ್ನು ಹಸಿಯಾಗಿ ತಿನ್ನೋದ್ರಿಂದ ಅಥವಾ ಬೇಯಿಸಿ ತಿನ್ನೋದಕ್ಕಿಂತಲೂ ಅದನ್ನು ಜ್ಯೂಸ್ ಮಾಡಿ ಕುಡಿಯಿರಿ, ತುಂಬ ಒಳ್ಳೆಯದು. ಯಾಕಂದರೆ ಟೊಮೆಟೊದ ಸಿಪ್ಪೆ ಇದೆಲ್ಲ ಮೇಲೆ ಅದು ನಮ್ಮ ಹೊಟ್ಟೆ ಒಳಗಡೆ ಕರಗಲ್ಲ, ಅಂದರೆ ಜೀರ್ಣವಾಗಲ್ಲ. ಹಾಗಾಗಿ ಅದನ್ನು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ಕುಡಿಯೋದು ತುಂಬ ಅಂದರೆ ತುಂಬ ಉತ್ತಮ. ಇದು ಬಿಟ್ಟರೆ ಇದರಲ್ಲಿ ಅಷ್ಟು ದೊಡ್ಡದೇನು ಸೈಡ್ ಎಫೆಕ್ಟ್ಗಳಿಲ್ಲ. ನಾನು ಹೇಳಿರೋದು ಬಿಟ್ಟು ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಸೊಲನಮ್ ಲೈಕೋಪಾರ್ಸಿಕಮ್ನ ಮಾಹಿತಿಯಾಗಿತ್ತು, ಟೊಮೆಟೊದ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಅಂದ್ಕೊಳ್ತೀನಿ. ಇಷ್ಟ ಆಗಿ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಕಾಣ್ತಿರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆಯ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.